ನಮಸ್ಕಾರ, ನಾನು ಶಿವಕುಮಾರ್ ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ನಿಂದ. ಸ್ನೇಹಿತರೆ, ನಮ್ಮ ಚಾನಲ್ ಮೂಲಕ ಪ್ರತಿ ಬಾರಿಯೂ ಕನ್ನಡದಲ್ಲಿ ವಿಶೇಷವಾಗಿರುವ ಕೃತಿಗಳನ್ನು, ಕಾದಂಬರಿಗಳನ್ನು, ಕವನ ಸಂಕಲನಗಳನ್ನು, ವ್ಯಕ್ತಿ ಚರಿತ್ರೆಯನ್ನು, ಇನ್ನೂ ಮುಂತಾದ ವಿಶೇಷವಾದ ಕನ್ನಡ ಸಾಹಿತ್ಯದ ವಿಚಾರಗಳನ್ನು ಪ್ರತಿ ಬಾರಿಯೂ ರಿವ್ಯೂ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಒಂದು ಅದ್ಭುತವಾದಂತಹ ಕಥಾ ಸಂಕಲನವನ್ನೊಳಗೊಂಡ ಕಥೆಯಾದಂತಹ KP ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಎಂಬ ಒಂದು ಕೃತಿಯನ್ನ ರಿವ್ಯೂ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಸ್ನೇಹಿತರೆ, ಈ KP ಪೂರ್ಣಚಂದ್ರ ತೇಜಸ್ವಿಯವರ ಈ ಅಬಚೂರಿನ ಪೋಸ್ಟ್ ಆಫೀಸ್ ಎನ್ನುವ ಒಂದು ಕೃತಿಯು ಒಂದು ಕಥಾ ಸಂಕಲನವಾಗಿದೆ. 7 ಕಥೆಗಳನ್ನ ಒಳಗೊಂಡಂತಹ ಒಂದು ಅದ್ಭುತವಾದ ಮೈನವೇರಳಿಸುವ ಪಾತ್ರಗಳ ಮೂಲಕ ನಮ್ಮನ್ನ ಪ್ರತಿ ಬಾರಿಯೂ ಕೂಡ ಸಾಕಷ್ಟು ರೋಚಕ ಘಟ್ಟದ ರೀತಿಯಲ್ಲಿ ಸಾಗುವಂತೆ ಮಾಡುತ್ತೆ. ಅದರಲ್ಲಿ ಮೊದಲನೇ ಕಥೆಯಾಗಿರ್ತಕ್ಕಂಥ ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನುವ ಕಥೆಯ ಮೂಲಕ ಈ ಕೃತಿ ಅಥವಾ ಕಾದಂಬರಿ ಆರಂಭ ಆಗುತ್ತೆ. ಇಲ್ಲಿ ಅಬಚೂರು ಎಂಬ ಒಂದು ಸಣ್ಣ ಊರಿನಲ್ಲಿ ಬೋಬಣ್ಣ ಎಂಬ ಒಬ್ಬ ಪೋಸ್ಟ್ ಮಾಸ್ಟರ್ ಇರ್ತಾನೆ. ಅವನಿಗೆ ಒಂದು ವಿಶೇಷವಾದಂತಹ ಆಸಕ್ತಿ ಇರುತ್ತೆ. ಜೊತೆಗೆ ಇಡೀ ಊರಿನಲ್ಲಿ ತಕ್ಕ ಮಟ್ಟಿಗೆ ಇಂಗ್ಲಿಷ್ ಓದಲು ಬರೆಯಲು ಬರುವಂತಹ ವ್ಯಕ್ತಿ ಈತ. ಇವನಿಗೆ ಮಾಚಮ್ಮ ಎಂಬಾಕೆ ತನ್ನ ಮಗಳು ಆದಂತಹ ಕಾವೇರಿಯನ್ನು ಕೊಟ್ಟು ಮನೆಯ ಅಳಿಯನನ್ನಾಗಿ ಮಾಡಿಕೊಂಡಿರ್ತಾಳೆ. ಯಾವುದೇ ಕೆಟ್ಟ ಚಟಗಳಿಲ್ಲದ ಬೋಬಣ್ಣ ಸಭ್ಯ ವ್ಯಕ್ತಿಯೇ ಆಗಿರ್ತಾನೆ. ಆದರೆ ಅವನಿಗೆ ಒಂದು ವಿಶಿಷ್ಟವಾದ ವಾಂಚಲ್ಯ ಇರುತ್ತೆ. ಅದೇನಪ್ಪಾ ಅಂತಂದ್ರೆ, ಪೋಸ್ಟ್ ಆಫೀಸಿಗೆ ಬರುವ ಪತ್ರಗಳನ್ನೆಲ್ಲ ಒಡೆದು ಓದ್ತಾ ಇದ್ದ. ಜೊತೆಗೆ ಆ ಪತ್ರಗಳನ್ನೆಲ್ಲವೂ ತೆಗೆದುಕೊಂಡು ಹೋಗಿ ಜಾಜಿಕಾಯಿಯ ಪೆಟ್ಟಿಗೆಯಲ್ಲಿ ತುರುಕ್ತಾ ಇದ್ದ. ಯಾರಾದರೂ ತನಗೆ ಪತ್ರ ಬಂದಿದೆ ಎಂದು ಕೇಳಿದಾಗ ಆ ಜಾಜಿಕಾಯಿಯ ಪೆಟ್ಟಿಗೆಯನ್ನ ಹುಡುಕುವಂತೆ ಮಾಡ್ತಾ ಇದ್ದ. ಅವರು ಬೇರೆ ಯಾರೋ ಬರೆದಂತಹ ಪತ್ರವನ್ನ ಓದುವಾಗ ಅವರಿಗಾದಂತಹ ಈ ಒಂದಿಷ್ಟು ಅನುಭವಗಳನ್ನ ಇವನು ನೋಡುವ ರೀತಿಯಲ್ಲೇ ಮಜಾ ತೆಗೆದುಕೊಳ್ತಾ ಇದ್ದ. ಹೀಗೆ ಅವನ ಪ್ರತಿನಿತ್ಯದ ದಿನಚರಿ ಆರಂಭ ಆಗ್ತಾ ಇತ್ತು. ಇದರ ಮಧ್ಯೆ ಅವನಿಗೆ ಒಂದು ಈ ವಿಚಾರದಿಂದ ಒಂದು ಮನಃಶಾಂತಿ ಕೆದಡುವಂತಹ ಕೆಲಸ ಆಗುತ್ತೆ. ಅದೇನಪ್ಪಾ ಅಂತಂದ್ರೆ, ಅಜೀಜ ಎಂಬಾತನಿಗೆ ಬಂದಂತಹ ಪತ್ರಿಕಾ ಕವರನ್ನ ಒಡೆದು ಅದರಲ್ಲಿದ್ದಂತಹ ನಗ್ನ ಚಿತ್ರವನ್ನ ನೋಡ್ಬಿಡ್ತಾ. ಆಗ ಬೋಬಣ್ಣನ ಮನಸ್ಥಿತಿ ಸ್ವಲ್ಪ ವಿಚಲಿತ ಆಗುತ್ತೆ. ಆ ಕಡೆ ಅತ್ತೆ ಮಾಚಮ್ಮ ತನ್ನ ಮಗಳಾದಂತಹ ಕಾವೇರಿಯನ್ನ ತನ್ನಿಂದ ಈ ಬೋಬಣ್ಣ ದೂರ ಮಾಡ್ತಾ ಇದ್ದಾನೆ ಅಂತಂದೇಳಿ ತಿಳಿದು ಈ ಬೋಬಣ್ಣನ ಬಗ್ಗೆ ತನ್ನ ಮಗಳ ಹತ್ತಿರ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಪೇಚಿಗೆ ಸಿಲುಕುವಂತೆ ಮಾಡಿರ್ತಾಳೆ. ಈ ಘಟನೆಗಳಿಂದ ವಿಚಲಿತರಾಗಿರುವ ಸಂದರ್ಭದಲ್ಲೇ ಇದರ ಮಧ್ಯೆ ಬೆಲಾಯುಧ ಎಂಬಾತನಿಗೆ ಬಂದ ಪತ್ರದಿಂದ ಬೋಬಣ್ಣ ಸಾಕಷ್ಟು ಫಜೀತಿಗೆ ಒಳಗಾಗ್ತಾನೆ. ಯಾಕೆಂತಂದ್ರೆ, ಆ ಬೆಲಾಯುಧನಿಗೆ ಬಂದಂತ ಪತ್ರವನ್ನ ಒಡೆದು ಓದುವಾಗ ಆಗಿರ್ತಕ್ಕಂಥ ಲೋಪದೋಷಗಳ ಜನರಿಗೆ ಗೊತ್ತಾಗುತ್ತೆ. ಆಗ ಅಲ್ಲಿ ಇವನು ಥಳಿತಕ್ಕೊಳಗಾಗ್ತಾನೆ, ಜೊತೆಗೆ ಊರನ್ನೇ ಬಿಡ್ತಾನೆ. ಈ ರೀತಿಯ ರೋಚಕವಾದಂತಹ ಬೋಬಣ್ಣನ ದಿನನಿತ್ಯದ ಚಟುವಟಿಕೆಗಳು, ಅವನ ಪೋಸ್ಟ್ ಆಫೀಸಿನ ಕೆಲಸಗಳು, ತನ್ನ ಅತ್ತೆ ಮಾಚಮ್ಮನೊಂದಿಗೆ ಅವನಿಗಿದ್ದಂಥ ಸಂಬಂಧ, ಕಾವೇರಿಯ ಮೇಲಿನ ಅವನ ಪ್ರೀತಿ ಮತ್ತು ವ್ಯಾಮೋಹವನ್ನ KP ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಅಬಚೂರಿನ ಪೋಸ್ಟ್ ಆಫೀಸ್ ಎಂಬ ಮೊದಲ ಕಥಾ ಸಂಕಲನದಲ್ಲೇ ಈ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಇದರಲ್ಲಿ ಮುಂದುವರಿದಂತೆ ಅವನತಿ ಎನ್ನುವ ಒಂದು ಕಥೆಯು ಕೂಡ ಮುಂದುವರಿಯುತ್ತೆ. ಈ ಅವನತಿ ಎನ್ನುವ ಕಥೆಯಲ್ಲಿ ಇಸ್ಲಾಪುರ, ಇತ್ತಾವರ, ಜೋಗತಿಪೇಟೆ, ಮಾಲೂರು ಈ 4-5 ಹಳ್ಳಿಗಳ ಸುತ್ತ ನಡೆಯುವ ಕಥೆಯನ್ನೇ ಇಲ್ಲಿ ಬಹಳಷ್ಟು ಸೊಗಸಾಗಿ ಚಿತ್ರಿಸಿದ್ದಾರೆ KP ಪೂರ್ಣಚಂದ್ರ ತೇಜಸ್ವಿಯವರು. ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ, ಯಾವ ಬದಲಾವಣೆಯನ್ನು ಬಯಸದೆ, ಯಾರೊಂದಿಗೂ ದನಿ ಎತ್ತದೆ ಬದುಕುವ ಜನ ಈ ಹಳ್ಳಿಯವರು. ಆದರೆ ಈ ಹಳ್ಳಿಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಕುಟುಂಬಗಳ ವಿಷಯವನ್ನ ಬಹಳಷ್ಟು ಸೊಗಸವಾಗಿ ಹೇಳಲಿಕ್ಕೆ ಹೊರಡ್ತಾರೆ ನಮ್ಮ KP ಪೂರ್ಣಚಂದ್ರ ತೇಜಸ್ವಿಯವರು. ಇಸ್ಲಾಪುರದ ಸೂರಾಚಾರಿ ಮತ್ತು ಇತ್ತಾವರದ ಸುಬ್ಬಣ್ಣನ ಹೆಂಡತಿ ಗೌರಿ ಈ ಕಥೆಯ ಪ್ರಮುಖ ಪಾತ್ರಗಳು.
ಹೆಂಡತಿಗೆ ಪೀಡೆ ತಗಲಿ ಊರು ಬಿಡಲಾಗದೆ ಬಳಲುತ್ತಿದ್ದ ಸುರಾಚಾರಿ ಒಂದು ಕಡೆ, ಇವನ ಕತೆ ಒಂದು ಕಡೆ. ಸುತ್ತ ಹಳ್ಳಿಯಲ್ಲಿ ಅತಿ ಸುಂದರಿಯಾಗಿದ್ದರೂ ತನ್ನ ಸೌಂದರ್ಯದ ಪರಿವಿಲ್ಲದೆ ಸಾಯುತ್ತಿರುವ ತನ್ನ ಹಸು ಮಕ್ಕಳನ್ನ ನೋಡಿ ಮರುಗುತ್ತಾ ಗಂಡ ಸುಬ್ಬಣ್ಣನ ಜೊತೆ ಯಾವುದೇ ಅಪೇಕ್ಷೆಯನ್ನ ವ್ಯಕ್ತಪಡಿಸದೆ ಬಾಳುತ್ತಿರುವ ಗೌರಿಯ ಕತೆ ಇನ್ನೊಂದು ಕಡೆ. ಈ ಎರಡೂ ಕತೆಗಳನ್ನ ಇಕ್ಕಟ್ಟಾಗಿ ಜೋಡಿಸಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾದಂತಹ ಕಥೆಯನ್ನು ಹೇಳಿದ್ದಾರೆ. ಇದರ ಮುಂದುವರಿದ ಭಾಗದಲ್ಲಿ ಮೂರನೇ ಕಥೆಯಾಗಿರ್ತಕ್ಕಂಥ ಕುಬಿ ಮತ್ತು ಇಯಾಲ. ಬೈರಾಪುರದಲ್ಲಿ ಬಾಯಮ್ಮ ಮತ್ತು ಒಬ್ರಿನರ ಮಗಳು ಈ ಇಯಾಲ ದುಷ್ಕರ್ಮಿಗಳ ಅತ್ಯಾಚಾರಕ್ಕೆ ಬಲಿಯಾಗಿ ಪ್ರಾಣ ಕಳೆದುಕೊಳ್ತಾಳೆ. ಇವಳು ಮರಣ ಹೊಂದಿದ್ದರಿಂದ ಬಹಳಷ್ಟು ಸಂಕಟಕ್ಕೆ ಒಳಗಾಗ್ತಾರೆ ಯಾರು, ಬಾಯಮ್ಮ ಮತ್ತು ಒಬ್ರಿನ ಅಂತ. ಇದರ ಜೊತೆಗೆ ಈ ವಿಚಾರದಲ್ಲಿ ಕುಬಿ ಡಾಕ್ಟರ್ ಎನ್ನುವ ವ್ಯಕ್ತಿಯ ಕೂಡ ಪಾತ್ರವು ಅದ್ಭುತವಾಗಿ ಇದೆ. ಈ ಕುಬಿ ಡಾಕ್ಟರ ಇಡೀ ಊರಿಗೆ ಒಬ್ಬ ಬುದ್ಧಿವಂತ, ಇವನ ಕೈಗುಣ ಅಮೋಘವಾಗಿರುತ್ತೆ. ಆದರೆ ಕೆಳವರ್ಗದವರಿಗೆ, ಈ ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಅನ್ಯಾಯವಾದರೆ ಬಹಳಷ್ಟು ಬೇಗ ರಿಯಾಕ್ಟ್ ಮಾಡುವ ವ್ಯಕ್ತಿಯಾಗಿರ್ತಾನೆ ಈ ಕುಬಿ ಡಾಕ್ಟರ. ಇವನು ಕೂಡ ಈ ಇಯಾಲಳ ಸಾವು ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ. ಇವಳು ಯಾವುದೋ ಒಂದು ಕೋಮುದಳ್ಳರಿಗೆ ಬಲಿಯಾಗಿದ್ದಾಳೆ ಎಂಬ ವಿಚಾರವನ್ನು ತಿಳಿದ ನಂತರ ಈ ಇಯಾಲಳ ಒಂದು ಕೊಲೆಯನ್ನ ಬಡ ಅಮಾಲರ ಮೇಲೆ ಹೊರಿಸುವ ವ್ಯವಸ್ಥೆಯನ್ನ, ಪಿತೂರಿಯನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಈ ಸಂಚಿನಲ್ಲಿದ್ದಾಗಲೇ ಈ ಅಮಾಲರ ಹಿರಿಯ ವ್ಯಕ್ತಿ ರಾಮರಾಯ ಸತ್ತೋಗ್ತಾನೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಅಬಚೂರಿನ ಪೋಸ್ಟ್ ಆಫೀಸ್ ಎಂಬ ಕಥೆಯನ್ನ ಒಳಗೊಂಡಿರ್ತಕ್ಕಂಥ ಈ ಕುಬಿ ಡಾಕ್ಟರ್ ಮತ್ತು ಇಯಾಲ ಕಥೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಇದರಲ್ಲಿ ಬಹಳಷ್ಟು ರೋಚಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಪೂರ್ವದ ಹೋರಾಟದಲ್ಲಿರ್ತಕ್ಕಂಥ ಒಂದು ಕಥೆಯನ್ನು ಕೂಡ KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾ ಬರ್ತಾರೆ. ಆ ಕಥೆಯೇ ಕನ್ನಡದಲ್ಲಿ ವಿಶೇಷವಾಗಿರುವ ತಬರನ ಕತೆ. ಈ ತಬರನ ಕತೆ ಯಾವ ಉದ್ದೇಶವನ್ನು ಒಳಗೊಂಡಿದೆ? ಈ ತಬರನ ಕತೆಗೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ವಿಚಾರಗಳಲ್ಲಿ ಯಾವ ರೀತಿಯ ಪಕ್ಷಪಾತವಿಲ್ಲದೆ ವಿಮರ್ಶೆಯನ್ನ ಮಾಡಿದ್ದಾರೆ ಅನ್ನುವುದನ್ನ ನೀವು ನೋಡ್ಬೇಕು ಅಂತಂದ್ರೆ ಈ ತಬರನ ಕಥೆಯ ಒಂದು ನಾನು ಕ್ಲೂ ಅನ್ನ ಕೊಡ್ತೀನಿ. ಈ ತಬರ ಬ್ರಿಟಿಷ್ ಆಳ್ವಿಕೆ ಸಮಯದಲ್ಲಿ ಒಂದು ಹಳ್ಳಿಯ ಸರ್ಕಾರಿ ನೌಕರನಾಗಿರ್ತಾನೆ. ಸುಂಕ ವಸೂಲಿ ಮಾಡುವ ಇವನ ಕೆಲಸ ಆಗಿರುತ್ತೆ. ಇನ್ನೇನು ಭಾರತ ಸ್ವಾತಂತ್ರ್ಯವಾಗುವ ಸಂದರ್ಭದಲ್ಲೇ ಇವನ್ ಪ್ರಮೋಷನ್ ಆಗ್ಬಿಡುತ್ತೆ. ಆದರೆ ಭಾರತ ಸ್ವಾತಂತ್ರ್ಯಗೊಂಡಾಗ ಇವನ ಪ್ರಮೋಷನ್ನ ಪತ್ರ ಇವನ ಕೈ ಸೇರುತ್ತಾ? ಆದರೆ ಜೊತೆಗೆ ಈ ಪ್ರಮೋಷನ್ನ ಪತ್ರದಿಂದ ಅವನಿಗಾದಂತಹ ಒಂದು ಪ್ರಯೋಜನ ಏನು? ಜೊತೆಗೆ ಈ ತಬರನ ಹೆಂಡತಿ ಯಾವ ಉದ್ದೇಶಕ್ಕಾಗಿ ಸಾಯ್ತಾಳೆ? ತಬರ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಯಾವ ವಿಚಾರವನ್ನು ಇಟ್ಟುಕೊಂಡು ಮೇಲೆ ಅರ್ಜಿ ಸಲ್ಲಿಸ್ತಾನೆ? ಸಾಕಷ್ಟು ಬಾರಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡ್ತಾನೆ ಎನ್ನುವ ವಿಷಯವನ್ನ ನೀವು ತಿಳಿದುಕೊಳ್ಬೇಕಾದ್ರೆ ನೀವು KP ಪೂರ್ಣಚಂದ್ರ ತೇಜಸ್ವಿ ಅವರ ಅಬಚೂರಿನ ಪೋಸ್ಟ್ ಆಫೀಸ್ ಎನ್ನುವ 7 ಕಥಾ ಸಂಕಲನವನ್ನೊಳಗೊಂಡಂತಹ ಕೃತಿಯನ್ನ ಓದಲೇಬೇಕು. ನೀವು ಓದುವುದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಓದುವಂತೆ ಪ್ರೇರೇಪಿಸಬೇಕು. ನಿಮಗೆ ಯಾರಿಗಾದ್ರೂ ಕೂಡ ಅಬಚೂರಿನ ಪೋಸ್ಟ್ ಆಫೀಸ್ ಈ ಕೃತಿಯ ಪುಸ್ತಕ ಬೇಕು ಅಂದ್ರೆ ನಮ್ಮ ಸಾಧನಾ ಅಕಾಡೆಮಿ ಆಪ್ ಅಲ್ಲಿ ಬುಕ್ ಮಾಡಿ ನಮ್ಮ ತಂಡ ನಿಮ್ಮ ಮನೆಗೆ ಈ ಪುಸ್ತಕವನ್ನ ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡುತ್ತೆ. ಥ್ಯಾಂಕ್ ಯು.